ರಾಮೇಶ್ವರಂ ಸ್ಫೋಟ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಟ್ವೀಟ್ ಮೂಲಕ ರಾಜ್ಯ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡೋದಕ್ಕೆ ಕೈ ಕೊಡುಗೆಗಳು ಅಂತ ಒಂದ್ ಕಡೆ ಬ್ಲಾಸ್ಟ್ ಆಗಿ ಅಲ್ಲಿ ತನಿಖೆ ನಡೀತಾ ಇದ್ರೆ ಇಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ಮೇಲಾಟದಲ್ಲಿ ತೊಡಗಿ. ರಾಜ್ಯವು ಸರ್ವ ಜನಾಂಗದ ಶಾಂತಿಯ ತೋಟ, ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಶಾಂತಿಯ ತೋಟ ಆಗಿದೆ ಅಂತ ಒಂದಷ್ಟು ಪಾಯಿಂಟ್ಸ್ ಅನ್ನ ಹಾಕಿದ್ದಾರೆ. ನೀವಲ್ಲಿ ಗಮನಿಸಬಹುದು. ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ನಾಜೀರ್ ಜಿಂದಾಬಾದ್. ಡಿಜೆಹಳ್ಳಿ ಕೆಜೆಹಳ್ಳಿ ಮತಾಂಧ ಗಲಭೆಕೋರರು ಅಮಾಯಕರು. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಿಸಿದವನು ಬ್ರದರ್. ರಾಮೇಶ್ವರಂ ಕೆಫೆಗೆ ಬೇಳೆಬಾತ್ ತರಲು ಕುಕ್ಕರ್ ತಂದಿದ್ದ ಬ್ರದರ್. ಏನು ಉಡುಪಿ ಕಾಲೇಜಿನಲ್ಲಿ ತಮಾಷೆಗೆ ವಿಡಿಯೋ ಮಾಡಿದ್ದಾರೆ ಮತಾಂಧ ಸಿಸ್ಟರ್ಸ್. ಬಂಧಿತರು ಭಯೋತ್ಪಾದಕರು ಎನ್ನಲು ಸಾಧ್ಯವಿಲ್ಲ. ಗೃಹ ಸಚಿವರು. ಮಜಾವಾದಿ ಸಿದ್ದರಾಮಯ್ಯ ಅವರ ಸರ್ಕಾರ ಇಂತಹ ಮಾನಸಿಕ ಅಸ್ಪೃಶ್ಯತೆಯಿಂದಲೇ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಈಗ ಬಿಜೆಪಿ ಟ್ವೀಟ್ ಮಾಡಿರೋದು. ಕರ್ನಾಟಕದ ಶಾಂತಿ ಹಾಳಾಗಿದೆ, ಜೊತೆಗೆ ಒಂದಷ್ಟು ಹ್ಯಾಶ್ಟ್ಯಾಗ್ ಅನ್ನು ಕೂಡ ಹಾಕಿದ್ದಾರೆ ಅವರು. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಅಶಾಂತಿಯ ತೋಟ ಮಾಡುವುದಕ್ಕೆ ಕಾಂಗ್ರೆಸ್ನ ಕೊಡುಗೆಗಳು ಏನೇನು ಅಂತ ಒಂದಷ್ಟು ಪಾಯಿಂಟ್ಗಳನ್ನು ಅಲ್ಲಿ ಹಾಕಿರೋದು ಪಾಯಿಂಟರ್ಗಳನ್ನು. ಸೊ ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ನಿಮಗೆ ಅದು ನಾಜೀರ್ ಜಿಂದಾಬಾದ್ ಅಂತ ಕೇಳುತ್ತೆ. ಸೊ ಜೊತೆಗೆ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಮತಾಂಧ ಗಲಭೆಕೋರರು ಅಮಾಯಕರು ಅನ್ನೋದು. ಇನ್ನು ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದವನು ಬ್ರದರ್ ಅನ್ನೋದೆಲ್ಲ ಕೂಡ ತಿಳಿಸಿದ್ದಾರೆ.